ಲಿಂಗೈಕ ಪೂಜ್ಯ ಒಡೆಯರ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ 10ನೇ ವಾರ್ಷಿಕ ಪುಣ್ಯಾರಾಧನೆ ಹಾಗೂ ಧರ್ಮಸಭೆಯ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸದಸ್ಯರ ಬ್ರಹ್ಮ ಡಾಕ್ಟರ್ ಒಡೆಯರ್ ಚೆನ್ನಮಾಲಪಾಣ ಶಿವಾಚಾರ್ಯ ಮಹಾಸ್ವಾಮಿ ರೇಖೆ ಮಾಡಿದ ಪಾದಗಳಿಗೆ ನಮಸ್ಕರಿಸುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕಬ್ಬಿನ ವ್ಯಕ್ತಿಮಠ ಕಟ್ಟಡಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಸವರಾಜ ಕಟ್ಟಡ ಶೆಟ್ಟಿ ಸರ್ ಅವರೇ ಹಾಗೂ ಎಲ್ಲ ಹಿರಿಯರೇ ಹಾಗೂ ನಗರ ಸದಸ್ಯರಾಗಿರ್ತಕ್ಕಂಥ ಮಲ್ಲಣ್ಣ ಅಂಗಡಿಯವರೇ ಇದೀಗ ತಾನೇ ವೇದಿಕೆಯಿಂದ ನಿರ್ಮಿಸಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಗೌಡ ಸರ್ ಅವರೇ ಹಾಗೂ ಅರುಣಕುಮಾರ್ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಗೌಡ ಸರ್ ಅವರೇ ಹಾಗೂ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಸುಮಂಗಲಾ ಮತ್ತು ಪಾಟೀಲ್ ಮೇಡಮ್ ಅವರೇ, ಮೊದಲಿಗೆ ಪೂಜ್ಯ ಸ್ವಾಮೀಜಿಯವರಲ್ಲಿ ನಾನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಕೋರುತ್ತಾ ಸಮಯದ ಅಭಾವದಿಂದ ನಾನು 2 ನಿಮಿಷ ಮಾತಾಡಿ ಮುಗಿಸ್ತೀನಿ. ತಮ್ಮೆಲ್ಲರಿಗೂ ಸಮಯ ಆಗಿದೆ, ತಾವೆಲ್ಲರೂ ಹರಿಬರಿಯಲ್ಲಿದ್ದ ಕಾರಣಕ್ಕಾಗಿ ನಾನು ಹೇಳಿದಷ್ಟೇ. ಯಾವ ರೀತಿ ನಮ್ಮ ವಿಜಯಪುರ ತಕ್ಷಣ ಎಲ್ಲರಿಗೂ ಬರೋದು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಕೊಪ್ಪಳ ತಕ್ಷಣವೇ ಎಲ್ಲರಿಗೂ ಬರೋದು ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ತುಮಕೂರು ಅಂದ ತಕ್ಷಣವೇ ಎಲ್ಲರಿಗೂ ತಲೆಯಾಗಿ ಬರೋದು ಪರಮ ಪೂಜ್ಯ ಸಿದ್ಧಲಿಂಗ ಶ್ರೀಗಳವರಿಗೆ, ಹಾಗೆ ಎಲ್ಲರಿಗೂ ಹೊನ್ನಾಳಿ ಅಂದ ತಕ್ಷಣವೇ ಬರೋದು ಒಡೆಯರ ಚಂದ್ರಶೇಖರ ಶಿವಾಚಾರ್ಯ ನಾವೆಲ್ಲರೂ ನೆನಬೇಕಾಗುತ್ತದೆ. ರಾಣೇಬೆನ್ನೂರಿಗೆ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಒಡೆಯರ ಚಂದ್ರಶೇಖರ ಶಿವಾಚಾರ್ಯರ ನಂಟಿನ ಬಗ್ಗೆ ನಾನು ಅವಾಗ ಇರಲಿಲ್ಲ. ಬಟ್ ನಾನು 2 ವರ್ಷದಲ್ಲಿ ಬಂದಾಗ ತಿಳ್ಕೊಂಡ ಪ್ರಕಾರ ಮತ್ತು ನನಗೆ ಮಾರ್ನಿಂಗ್ ಮಲ್ಲಣ್ಣ ಅಂಗಡಿಯವರ ಕುರಿತು ಸವಿವರವಾಗಿ 72ರಲ್ಲಿ ಅವರ ಪಟ್ಟಾಭಿಷೇಕ ಹಿಡ್ಕೊಂಡು ಇಲ್ಲಿವರೆಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ವಿವಿಧ ಕ್ಷೇತ್ರದಲ್ಲಿ ಪರಮ ಪೂಜ್ಯರು ನೀಡಿರ್ತಕ್ಕಂಥ ಏನು ಸೇವೆ ಇದೆಯಲ್ಲ, ಅದು ನಾವೆಲ್ಲರೂ ಇವತ್ತು ಸ್ಮರಣೀಯ ಅಂತ ಹೇಳುವ ಜೊತೆಗೆ ಅವರು ರಾಣೇಬೆನ್ನೂರಿನಲ್ಲಿ ಇವತ್ತು ಜಾತಿ ಒಂದು ಮಠ ಪೀಠಗಳಾಗಿ ಇರ್ಬೋದು, ಆದರೆ ಯಾವುದೇ ಪೀಠ ಮತ್ತು ಮಠ ಇಲ್ಲೇ ಸಂದರ್ಭದಲ್ಲಿ ಸಹಿತರು ಹಣ್ಣಳ್ಳಿಯಲ್ಲಿ ಕ್ಷೇತ್ರ ಆಗಿದ್ರು ರಾಣೇಬೆನ್ನೂರ ಪ್ರತಿಯೊಬ್ಬರ ಮನೆಗಳಿಗೆ ಮತ್ತು ಮನಗಳನ್ನು ತಲುಪಿರ್ತಕ್ಕಂಥ ಏಕೈಕ ಸ್ವಾಮೀಜಿ ಈ ಭಾರತದಲ್ಲಿ ಯಾರಾಗಿದ್ದರೆ ಅದು ಚಂದ್ರಶೇಖರ ಶಿವಾಚಾರ್ಯ ಇಷ್ಟಪಡ್ತಾರೆ. ಅವರ ಸಾಧನೆ ಕೇವಲ ಇವತ್ತು ಒಂದೇ ಕ್ಷೇತ್ರಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅವರು ಇವತ್ತು ನಡೀತಕ್ಕಂಥ 298ನೇ ಹುಣ್ಣಿಮೆಯ ಏನೋ ದಿವಸ ಆಚರಣೆ ಮಾಡ್ತಾ ಇದ್ದೀರಿ. ಪರಮ ಪೂಜ್ಯ ಸ್ವಾಮೀಜಿಯವರು ನನಗೆ ಹೋದ ಬಾರಿ ಹುಣ್ಣಿಮೆ ದಿನ ಹೊರಳಿ ಕರೆದಿದ್ದರು, ಸುಮಾರು 4-5 ಸರ್ತಿ ಕರೆದಿದ್ದರು. ಬಟ್ ಈ ಕಾರ್ಯದ ಒತ್ತಡ ಮಟ್ಟದಲ್ಲಿ ನನಗೆ ಬರೋಕ್ಕೆ ಆಗಿರಲಿಲ್ಲ. ಅದಕ್ಕೆ ತಮ್ಮೆಲ್ಲರಿಗೆ ಮುಖಾಂತರ ಸ್ವಾಮೀಜಿಯವರಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ನನಗೆ ಈ ಸ್ವಾಮೀಜಿಯವರ ಬಗ್ಗೆ ನಾನು ಮಾರಿಗೆ ತಿಳ್ಕೊಂಡ ಪ್ರಕಾರ ಈ ಒಂದು ಏನು ಶಿವಣ್ಣರತಕ್ಕಂಥ ವ್ಯಕ್ತಿಗಳು ಇದಕ್ಕೆ 15 ಗುಂಡ ದಾನ ಮಾಡಿರ್ತಕ್ಕಂಥದ್ದನ್ನು ಅದನ್ನು ಎಲ್ಲರೂ ಸಹಿತ ನೆನಪಿಸಿಕೊಳ್ಬೇಕಾದಂಥ ಸಂಗತಿ. ಅಷ್ಟೇ ಅಲ್ಲದೆ ರಾಣೇಬೆನ್ನೂರಿನಲ್ಲಿ ಪಂಚಾಕ್ಷರಿ ಕಲಿಯುವ ಮಂಟಪ ಸ್ಥಾಪನೆಯಾಗಿಯೂ ಸಹಿತ ಪರಮ ಪೂಜ್ಯರೇ ಮುಖ್ಯ ಕಾರ್ಯಕರ್ತರು. ಹೊನ್ನಾಳಿಯಲ್ಲಿ ಪ್ರಾಥಮಿಕ ಹಂತದಿಂದ ಪದವಿ ಹಂತದವರೆಗೆ D.Ed, B.Ed, ITI ಕಾಲೇಜು ಎಲ್ಲ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಏನೋ ಶಕ್ತಿ ಅದು ಚಂದ್ರಶೇಖರ ಶಿವಾಚಾರ್ಯರು. ಚಂದ್ರಶೇಖರ ಶಿವಾಚಾರ್ಯರ ಬಗ್ಗೆ ನಾನು ಒಂದೇ ವಾಕ್ಯ ಹೇಳಬೇಕಂದ್ರೆ ಅವರೊಬ್ಬರು ಈ ಭಾಗದಲ್ಲಿ ಪರ್ಯಾಯ ಸರ್ಕಾರವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ಕೆ ನನಗೆ ಯಾವುದೇ ಸೂಚನೆ ಇಲ್ಲ. ಅಂದರೆ ಕೇವಲ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಜಾತಿಯನ್ನು ಪೀಠಗಳಾಗಿ ಇವತ್ತು ಬಹಳ ಜನ ಸ್ವಾಮೀಜಿಯವರು ಇವತ್ತು ಆಯಾ ಜಾತಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ಬಟ್ ಚಂದ್ರಶೇಖರ ಶಿವಾಚಾರ್ಯರು ಇವತ್ತು ನಮ್ಮ ನಡುವೆ ನಾವು ಏನಾದರೂ ಬೆಳೆದಿರ್ತಕ್ಕಂಥ, ಓಡಾಡಿರ್ತಕ್ಕಂಥ, ನಡೆದಾಡುವಂಥ ಪ್ರದೇಶದಲ್ಲಿ ಆ ಭೂಮಿಯಲ್ಲಿ ನಾವು ಹುಟ್ಟಿದ್ದೆಲ್ಲ ನಮ್ಮ ಭಾಗ್ಯ ಅಂತ ಹೇಳುತ್ತಾ ಅವರು ಇನ್ನೂ ಹೆಚ್ಚು ವರ್ಷಗಳ ಕಾಲ ನಮ್ಮನ್ನು ಬೆಳಗಿಸಬೇಕಾಗಿತ್ತು, ನಮ್ಮ ನಾಡನ್ನು ಬೆಳೆಸಬೇಕಾಗಿತ್ತು. ದುರ್ದೈವದಿಂದ ಅವರಿಗೆ ಕಳ್ಕೊಂಡಿದ್ದೇವೆ. ಇವತ್ತು 10ನೇ ಪುಣ್ಯಾರಾಧನೆ. ಇವತ್ತು ಮಲ್ಲಣ್ಣ ಹೇಳುವ ವಸ್ತುದಲ್ಲಿ, ದಾವನಪಟ್ಟಿಯಲ್ಲಿ, ದೊಡ್ಡಪಟ್ಟಿ, ಕುಂಬಾರಪಟ್ಟಿಯಲ್ಲಿ ಸುಮಾರು ನಾಡಿನ ಎಲ್ಲರೂ ಹಳ್ಳಿಗಳಲ್ಲಿ ಇವತ್ತಿಗೂ ಅವರ ಪುಣ್ಯಾರಾಧನೆ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಅವರು ಮಾಡಿರ್ತಕ್ಕಂಥ ಸಾಮಾಜಿಕ
ಸುಭಿಕ್ಷೆಯಿಂದ ಜಾತಿ ಮತ ಪಂಥ ಏನಾದ್ರೆ ಇವತ್ತು ಈ ನಾಡು ಈ ತಾಲೂಕಲ್ಲಿ ನನಗನ್ಸೋ ಮಟ್ಟಿಗೆ ಪರಮ ಪೂಜ್ಯರ ಆಶೀರ್ವಾದದಿಂದಲೇ ಇಡೀ ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತ ತಾಲೂಕು ಯಾವುದಾದ್ರೂ ಅದು ರಾಣೆಬೆನ್ನೂರು ತಾಲೂಕು. ಕೇವಲ ಆರ್ಥಿಕವಾಗಿ ಶ್ರೀಮಂತ ಅಲ್ಲ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಈ ಒಂದು ಕ್ಷೇತ್ರವನ್ನು ಬೆಳೆಸಿರ್ತಕ್ಕಂಥ ಕೀರ್ತಿ ಚಂದ್ರಶೇಖರ್ ಶಿವಾಚಾರ್ಯ ಸಲ್ಲುತ್ತದೆ. ಅವರ ನೇತೃತ್ವದಲ್ಲಿ ನಮ್ಮ ಒಡೆಯರ್ ಚನ್ನಮಾಣಿಕ್ಯ ಶಿವಾಚಾರ್ಯರು ಅವರ ಮಾರ್ಗದರ್ಶನದಲ್ಲಿ ನಮಗೆ ಇವತ್ತು ನಾನು ರಾಣೆಬೆನ್ನೂರು ಶಹರ ಪೊಲೀಸ್ ಠಾಣೆಗೆ 2 ವರ್ಷ 4 ತಿಂಗಳ ಕಾಲ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಅರ್ಥ ಅದಕ್ಕೆ ಒಡೆಯರ್ ಚನ್ನಮಾಣಿಕ್ಯ ಶಿವಾಚಾರ್ಯರ ಆಶೀರ್ವಾದ, ಅವರ ಮಾರ್ಗದರ್ಶನ ಹಾಗೂ ಈ ಇರ್ತಕ್ಕಂಥ ಚಂದ್ರಶೇಖರ್ ಶಿವಾಚಾರ್ಯ ಅವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದದಿಂದ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈ ನಾಡಿನಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಮಾಂಸಾಹಾರ ತಿಂದುಕೊಂಡು ಬಂದಿರತಕ್ಕಂಥ ಅಧಿಕಾರಿ ಯಾವುದೇ ಪೊಲೀಸ್ ಠಾಣೆ ಒಳಗಡೆ ಹೆಜ್ಜೆ ಇಡಂಗಿಲ್ಲ ಅಂದ್ರೆ ಅದು ನಮ್ಮ ರಾಣೆಬೆನ್ನೂರು ಶಹರ ಪೊಲೀಸ್ ಠಾಣೆ ಅಂತ ಹೆಮ್ಮೆ ಪಡ್ತೀನಿ. ಕಾರಣ ಪ್ರತಿಯೊಬ್ಬ ವ್ಯಕ್ತಿ, ನಾವು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಯಾವುದೇ ಜಾತಿ ಸೇರ್ಬೋದು, ಯಾವೊಬ್ಬ ಸಿಬ್ಬಂದಿಗಳು, ಯಾವೊಬ್ಬ ಅಧಿಕಾರಿ ನಮ್ಮ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿ ಒಳಗಡೆ ಕಂಪೌಂಡ್ ಹೆಜ್ಜೆ ಇಡಬೇಕಂದ್ರೆ ಆತ ಅವತ್ತೇನಾದರೂ ಮಾಂಸಾಹಾರಿ ತಿಂದಿದ್ರೆ ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿ ಹೆಜ್ಜೆ ಇಡಂಗಿಲ್ಲ. ಯಾಕಂತಂದರೆ ಅದು ಸ್ವಾಮೀಜಿಗಳ ಅದು ಜಾಗ ಆಗಿರೋದ್ರಿಂದ ಪ್ರತಿ ವರ್ಷ ಗಣೇಶ ಚತುರ್ಥಿ ಹಬ್ಬದಂದು ಪರಮ ಪೂಜ್ಯ ಸ್ವಾಮೀಜಿಗಳು ಬಂದು ಪೂಜೆಯ ಕಾರ್ಯಕ್ರಮ ನೆರವೇರಿಸುವ ಕಾರಣಕ್ಕಾಗಿ ಯಾವುದೋ ಒಂದು ವರ್ಷ ಸ್ವಾಮೀಜಿಯನ್ನು ಕರೆಸಿರಲಿಲ್ಲ ಅಂತ 2022-21 ಆ ವರ್ಷ ನಮ್ಮಲ್ಲಿ ಒಂದು ಕೆಟ್ಟ ಘಟನೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಡೀತು. ಸೊ ನಾನು ಬಂದ ಬಳಿಕ ನಾವು 3 ವರ್ಷಗಳು ಸ್ವಾಮೀಜಿಯವರು ಬಂದು ನಮಗೆ ಆಶೀರ್ವದಿಸಿದ ಫಲವಾಗಿ ಅದನ್ನು ನಾನು ನಮ್ಮ ರಾಣೆಬೆನ್ನೂರು ಶಹರ ಪೊಲೀಸ್ ಠಾಣೆ ಅಂತ ಕರೆಯಂಗಿಲ್ಲ, ಅದು ತಪ್ಪಾಗ್ಬೋದು. ಅದು ಸಹಿತ ಹೊನ್ನಳ್ಳಿ ಕಲ್ಮಠ ಅದರ ಒಂದು ಶಾಖಾ ಪೀಠ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೇ ರಾಣೆಬೆನ್ನೂರು ಶಹರ ಪೊಲೀಸ್ ಠಾಣೆಯ ಕಾನೂನು ಸುವ್ಯವಸ್ಥೆಯನ್ನು ಹಿರಿಯ ಪೂಜ್ಯರ ಆಶೀರ್ವಾದದಿಂದ ಹಾಗೂ ಪರಮ ಪೂಜ್ಯ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿಯವರ ನೇತೃತ್ವದಲ್ಲೇ ಇವತ್ತು ನಮ್ಮ ರಾಣೆಬೆನ್ನೂರು ಈ ಊರು ಕಾನೂನು ಸುವ್ಯವಸ್ಥೆಯಿಂದ ಗಣಪತಿ ಹಬ್ಬದಲ್ಲಿ ಸಾವಿರಾರು ಲಕ್ಷಾಂತರ 70-80 ಸಾವಿರ ಜನ DJ ಇದ್ದರೂ ಸಹಿತ ಒಂದೇ ಒಂದು ಸಣ್ಣ ಕೈಘಟನೆ ಆಗದೇ ರೀತಿಯಿಂದ ಇವತ್ತು ನಮ್ಮ ರಾಣೆಬೆನ್ನೂರನ್ನ ಶಾಂತಿ ಸುವ್ಯವಸ್ಥೆ ಕಾಪಾಡಿದ್ರೆ ಅದಕ್ಕೆ ಹಿರಿಯ ಅಜ್ಜರವರ ಆಶೀರ್ವಾದ, ಪರಮ ಪೂಜ್ಯರ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಸದಾ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಇರಲಿ ಹಾಗೂ ಹಿರಿಯ ಅಜ್ಜನವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಪರಮ ಪೂಜ್ಯ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳುತ್ತಾ ನಮ್ಮ ಮಕ್ಕಳನ್ನು ದುಶ್ಚಟಕ್ಕೆ ಬಲಿಯಾಗದಂತೆ ನೋಡಿಕೊಳ್ಳಬೇಕಾದಂಥ ಜವಾಬ್ದಾರಿ ಸಮಸ್ತ ರಾಣೆಬೆನ್ನೂರು ತಾಲೂಕಿನ ಎಲ್ಲ ಹಿರಿಯರು, ಪಾಲಕರು, ಪೋಷಕರ ಮೇಲೆ ಇರುವ ಕಾರಣಕ್ಕಾಗಿ ನಾವೆಲ್ಲರೂ ಪರಮ ಪೂಜ್ಯರ ಮಾರ್ಗದರ್ಶನ ನಡೆಯೋಣ ಅಂತ ಹೇಳುತ್ತಾ ನಮ್ಮ ತಡವಾಗಿ ಬೆಳೆದಂತೆ ಮತ್ತೊಮ್ಮೆ ಪರಮ ಪೂಜ್ಯರಲ್ಲಿ ಕ್ಷಮೆಣೆ ಯಾಚಿಸುತ್ತಾ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಸ್ತ ಎಲ್ಲ ಪೂಜ್ಯರಿಗೆ ಹಾಗೂ ಸಮಸ್ತ ಎಲ್ಲ ಹಿರಿಯರಿಗೂ ನಾನು ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸುತ್ತೇನೆ. ಜೈ ದೇವ.